ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೆನ್ನೆ ನಾನು ಕೋನ್ ಮೇಕಿಂಗ್ ವಿಡಿಯೋ ಹಾಕಿದ್ದೆ. ಅದನ್ನು ನೋಡಿ ಲೈಕ್ ಮಾಡಿ, ಕಮೆಂಟ್ ಮಾಡಿರೋ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಇವತ್ತು ನಾನು ಅಕ್ಕಿ ಮಸಾಲೆ ರೊಟ್ಟಿ ಮಾಡ್ತಾಯಿದ್ದೀನಿ. ಇದು ತುಂಬ ಟೇಸ್ಟಿಯಾಗಿರುತ್ತೆ. ಚಟ್ನಿ ಮತ್ತು ತುಪ್ಪ ಅಂತ ಇದಕ್ಕೆ ಒಳ್ಳೆ ಕಾಂಬಿನೇಷನು. ಇದಕ್ಕೆ ಎರಡು ಮೂರು ಥರ ಸೊಪ್ಪು ಬಳಸ್ಬೋದು. ಮೆಂತ್ಯ, ಸಬ್ಬಕ್ಕಿ ಮತ್ತು ನುಗ್ಗೆ ಸೊಪ್ಪಂತೂ ಒಳ್ಳೆ ಐರನ್ ಕಂಟೆಂಟ್ ಇರುತ್ತೆ. ಅದು ಟೇಸ್ಟೂ ಚೆನ್ನಾಗಿ ಕೊಡುತ್ತೆ. ಇದ್ರ ಜೊತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಬಟ್ ನಾನು ಇವತ್ತಿಲ್ಲಿ ಮೆಂತ್ಯ ಸೊಪ್ಪು ಹಾಕಿ ಮಾಡಿ ತೋರಿಸ್ತಾ ಇದ್ದೀನಿ. ಬೀಜನ ಹುರ್ಕೋಬೇಕು. ಹುರ್ಕೊಂಡು ಸಿಪ್ಪೆ ತೆಗೆದು ಕ್ಲೀನ್ ಮಾಡ್ಕೊಂಡಿದ್ದನ್ನ ಮಿಕ್ಸಿಗೆ ಹಾಕ್ಕೋಬೇಕು. ಅದ್ರ ಜೊತೆಗೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ತರಿಯಾಗಿ ಮಾಡ್ಕೋಬೇಕು. ಇದು ಸ್ವಲ್ಪ ತರಿ ಇರಬೇಕು, ತಿನ್ನೋಕ್ಕೂ ಸಿಗಬೇಕು, ಮತ್ತು ದಪ್ಪನೂ ಇರಬಾರ್ದು. ರೊಟ್ಟಿ ಮಾಡಿದಾಗ ಬಿದ್ದೋಗ್ಬಿಡುತ್ತೆ. ಬನ್ನಿ ಇಂಗ್ರೀಡಿಯೆಂಟ್ಸ್ ನೋಡೋಣ. ಈಗ ಅಕ್ಕಿ ಹಿಟ್ಟು 1 ಬೌಲು, 3 ಸಣ್ಣಗಚ್ಚಿರೋ ಈರುಳ್ಳಿ, ಮೆಂತ್ಯ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಚ್ಚಿರೋದು, ತುರಿದಿರೋಂಥ ಕ್ಯಾರೆಟು, ಕಾಯಿ ಪೀಸಸ್ಸು, ಕಡಲೆ ಬೀಜ ತರಿ ಮತ್ತು ನೆನೆಸಿರೋ ಕಡಲೆಬೇಳೆ. ಇದು ಆಪ್ಷನಲ್, ನಿಮಗೆ ಬೇಕಂದರೆ ನೆನೆಸಿ ಹಾಕೋಬೋದು. ಮತ್ತು ಹುರಿದಿರೋ ಎಳ್ಳು ಆಪ್ಷನಲ್, ಸ್ವಲ್ಪ ಹಾಕಿ ಚೆನ್ನಾಗಿರುತ್ತೆ. ಮತ್ತು ಹಸಿಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಒಂದು ಬೇಸನ್ಗೆ ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ. ಅದಾದಮೇಲೆ ಸಣ್ಣಗೆ ಹಚ್ಕೊಂಡಿರೋವಂಥ ಈರುಳ್ಳಿ ಹಾಕ್ಕೊಳ್ಬೇಕು. ಈರುಳ್ಳಿ ಹಾಕ್ಕೊಂಡ್ಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಹಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ. ಮತ್ತು ಹುರಿದಿಟ್ಕೊಂಡಿರೋಂಥ ಕಡಲೆ ಬೀಜ, ತುರಿದಿಟ್ಕೊಂಡಿರೋವಂಥ ಕ್ಯಾರೆಟು, ಸಣ್ಣಗೆ ಹಚ್ಕೊಂಡಿರೋವಂಥ ಕಾಯಿ ಪೀಸು, ಆಮೇಲೆ ಹುರಿದಿಟ್ಕೊಂಡಿರೋವಂಥ ಎಳ್ಳು. ಇದು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಟೇಸ್ಟು. ಆಮೇಲೆ ಇದು ಕ್ಯಾಲ್ಶಿಯಂ ಕಂಟೆಂಟ್ ಜಾಸ್ತಿ ಇರುತ್ತೆ. ನೆನೆಸಿಟ್ಕೊಂಡಿರೋವಂಥ ಕಡಲೆಬೇಳೆ, ಸಣ್ಣಗೆ ಹಚ್ಕೊಂಡಿರೋಂಥ ಮೆಣಸಿನ್ಕಾಯಿ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಬಿಸಿನೀರು ಕಾಯಕ್ಕೆ ಇಟ್ಟಿದ್ದೆ. ಸ್ವಲ್ಪ ಬಿಸಿ ನೀರಲ್ಲಿ ಕಲಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ತಣ್ಣೀರಲ್ಲಾದರೆ ರೊಟ್ಟಿ ಪೀಸ್ ಆಗಿಬಿಡುತ್ತೆ. ತುಂಬ ಬಿಸಿ ಅಂತ ಏನಿಲ್ಲ, ಬಿಸಿ ಇರೋ ನೀರನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕಲಿಸ್ಕೊಳ್ಳಿ ಎಲ್ಲನೂ. ರೊಟ್ಟಿ ಹಿಟ್ಟೋದಕ್ಕೆ ಕಲಿಸ್ಕೊಳ್ಳಿ. ತುಂಬ ಗಟ್ಟಿಗೆ ಏನು ಕಲಿಸೋವಂಥ ಅವಶ್ಯಕತೆ ಇಲ್ಲ. ನೋಡಿ, ಈ ಕನ್ಸಿಸ್ಟೆನ್ಸಿ ಕಲಿಸ್ಕೊಂಡ್ರೆ ಸಾಕು. ಹೆಂಚಿಟ್ಬಿಟ್ಟು ಕಾಯಕ್ಕಿಡೋಣ. ರೊಟ್ಟಿ ಕವರ್ಗೆ ಸ್ವಲ್ಪ ಎಣ್ಣೆ ಸವರ್ಬಿಟ್ಟು ತೆಳ್ಳಗೆ ತಟ್ಕೋಬೇಕು. ಕಾದಿರೋ ಹೆಂಚಿನ ಮೇಲೆ ಹಾಕ್ಬಿಟ್ಟು ಕುರ್ಪಿ ಸಹಾಯದಿಂದ ಈಸಿಯಾಗಿ ಬಿಡಿಸ್ಕೋಬೋದು. ನೋಡಿ ಎಷ್ಟು ಈಸಿಯಾಗಿ ಬರ್ತಾಯಿದೆ. ಈಸಿಯಾಗಿ ಬಿಡಿಸ್ಕೊಂಡು ಅದಕ್ಕೆ ಆಯಿಲ್ ಹಾಕ್ಬಿಟ್ಟು ಲಿಡ್ ಮುಚ್ಚಿ 2 ಕಡೆನೂ ಬೇಯಿಸಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಬಾಯಲ್ಲಿ ನೀರು ಬರ್ತಾಯಿದೆ ರೊಟ್ಟಿ ನೋಡ್ತಿದ್ದಂಗೆ. ಅದ್ರ ಜೊತೆ ಕಾಯಿ ಚಟ್ನಿ ಮತ್ತು ತುಪ್ಪ ಇದ್ರಂತೂ ಏನು ಚೆನ್ನಾಗಿರುತ್ತೋ ನೋಡಿ. ಆಗಲೇ ಎಲ್ಲ ಆಫೀಸ್ಗೆ ಹೋಗ್ತಾ ಇದ್ದಾರೆ. ತಿಂಡಿ ಬೇಕು ಅಂತ ಬಂದಿದ್ದಾರೆ. ತಾಳಿಯವರು ಕೊಟ್ಬಿಟ್ಟು ಇನ್ನೊಂದು ಮೆಥಡ್ ತೋರಿಸ್ತೀನಿ. ಈಗ ತಣ್ಣಗಿರೋ ಇಂಚಿಗೆ ಎಣ್ಣೆ ಸೋರ್ಬಿಟ್ಟು ರೊಟ್ಟಿನ ತೆಳ್ಳಗೆ ತಟ್ಟಬೇಕು. ಆಮೇಲೆ ಬೆರಳು ಸಹಾಯದಿಂದ ಒಂದು ಸ್ವಲ್ಪ ತೂತು ಮಾಡಬೇಕು. ಎಣ್ಣೆ ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಬೇಕು. ಒಂದು ನಿಮಿಷ ಆದಮೇಲೆ ಲಿಡ್ ತೆಗೆದು ನೋಡಿ. ಅದು ಚೆನ್ನಾಗಿ ರೋಸ್ಟ್ ಆಗಿರೋ ಥರ ಕಾಣಿಸುತ್ತೆ. ಇವಾಗ 2 ಕಡೆನೂ ಬೇಯಿಸ್ಬಿಟ್ಟು ನೋಡಿ, ಹಾಕಿದ್ಮೇಲೆ ಗೊತ್ತಾಗುತ್ತೆ ಏನು ರೋಸ್ಟಾಗಿ ಬೆಂದಿರೋದು. 2 ಕಡೆನೂ ಬೇಯಿಸಿ ಈಗ ಸರ್ವ್ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.